ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಇವತ್ತಿನ ಕ್ರೇಜಿ ಮತ್ತು ಮೈಂಡ್ ಬ್ಲೋಯಿಂಗ್ 30ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಕ್ರೇಜಿ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಾದ್ರೂ ಹೊಸಬ್ರು ನನ್ನ ಟೆಕ್ ವಿತ್ ಭರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಫ್ರೆಂಡ್ಸ್ ಟೆಕ್ ವಿತ್ ಭರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ನೋಡ್ಕೊಳ್ಳೋಣ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತಾನು ಹೇಳಬೇಕು. ಅದೇನಪ್ಪ ಅಂದರೆ ಗೂಗಲ್ ಪಿಕ್ಸೆಲ್ 8a. ಹೌದು ಫ್ರೆಂಡ್ಸ್, ಇದರ ಫೋಟೋನ ಇದು ಲೀಕ್ ಮಾಡಿದ್ದಾರೆ. ನೋಡ್ತಾರಲ್ಲ ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತಾ ಈ ಬಾಕ್ಸ್ದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಐತಲ್ಲ ಗೂಗಲ್ ಪಿಕ್ಸೆಲ್ 8 ಪ್ರೋಲಿ ಇದೈತಲ್ಲ ಸೆನ್ಸರು, ಇದು ಬಂದ್ಬಿಟ್ಟು 8a ಒಂದು ಏನೈತಲ್ಲ ಲೀಕ್ಸ್ ಬರ್ತೈತೆ. ಅದೇನಂದರೆ ಇದು ಬಂದ್ಬಿಟ್ಟು ನಮಗೆ ಇದು ಬಂದ್ಬಿಟ್ಟು ಸೆನ್ಸರ್ ಐತಲ್ಲ, ಸೆನ್ಸರ್ ಬಂದ್ಬಿಟ್ಟು ನಮಗೆ ಮುಂಚೆ ಎಲ್ಲ ಆಬ್ಜೆಕ್ಟ್ ಅಷ್ಟು ಟ್ರ್ಯಾಕ್ ಮಾಡ್ಬೋದಿತ್ತು, ಆದರೆ ಈಗ ಮನುಷ್ಯನ ಹೀಟ್ ಟ್ರ್ಯಾಕ್ ಮಾಡ್ಬೋದು. ಈಗ ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳ್ಬೇಕು. ಈ ಥರ ಇಕ್ತಾರೆ, ಇಷ್ಟು ಟೆಂಪ್ರೇಚರ್ ಎಲ್ಲ ನೋಡ್ರಿ, ಹಿಂಗೆ ಇಕ್ತಾರೆ ಇಷ್ಟು ಟೆಂಪ್ರೇಚರ್ ಇದೀವಿ ಅಂತ ಅಪ್ಡೇಟ್ ಕೊಡುತ್ತಲ್ಲಿ. ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳ್ಬೇಕು. ಮತ್ತು ಪಿಕ್ಸೆಲ್ 9 ಸೀರೀಸ್ ಬಂದ್ಬಿಟ್ಟು ಒಂದೇನಂದರೆ ಫೋಟೋ ಲೀಕ್ ನೋಡ್ತಾರಲ್ಲ ಸ್ಕ್ರೀನಲ್ಲಿ ತೋರಿಸ್ತಾನೆ, ಬೆಂಕಿ ಲೀಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗೈತೆ, ಕ್ಯಾಮ್ರಾ ಡಿಸೈನ್ ತುಂಬ ಇಷ್ಟ ಆಯಿತು ಅಂತ ಹೇಳಬೇಕು. ಮತ್ತು ಗೂಗಲ್ ಪಿಕ್ಸೆಲ್ 8a ಸರ್ಕಲ್ ಇಟ್ ಸರ್ಚ್ ಅಂತ ಈಗ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ ಒಂದು ಫ್ಯೂಚರ್ ಇದೆ. ಈ ಒಂದು ಫ್ಯೂಚರು ಈ ಒಂದು ಪಿಕ್ಸೆಲ್ 8ಗೆ ಹಾಕಿದ್ದಾರೆ ಅಂತ ನೋಡೋಣ. ನನಗನ್ಸುತ್ತೆ ಇದು ಬಜೆಟ್ ಆಗಿ 40-45 ಸಾವಿರಕ್ಕೆ ಲಾಂಚ್ ಆಗ್ಬೋದು ಅಂತ. ನಿಮ್ಗೆ ಅನಿಸುತ್ತೆ ಫ್ರೆಂಡ್ಸ್? ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಮ್ಮ ಮುಂದಿನ ಟೆಕ್ನಿಕ್ಸ್ ಉಂಟು ಮುಂದೆ ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳಬೇಕು. ಅದೇನೆಂದರೆ ಆ್ಯಪಲ್ ಅವರು ಇದು ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಮೇಲೆ ವರ್ಕ್ ಮಾಡ್ತಿದ್ದಾರಂತೆ. ಹೌದು ಫ್ರೆಂಡ್ಸ್, ಕೇಳಿ ಒಂದು ಶಾಕ್ ಆಗ್ಬೋದು ನ್ಯೂಸು. ಅರೆ ಜಸ್ಟ್ ರೂಮರ್ಸ್ ಇದು. ನೋಡ್ತಾರಲ್ಲ ಸ್ಕ್ರೀನ್ ಪ್ರೋಟೋಟೈಪ್ನ ತೋರಿಸ್ತಾ ಇದ್ದೀನಿ. ಟೆಸ್ಲಾದಲ್ಲಿ ಹೇಗೆ ಆಟೋ ಪೈಲಟ್ ಐತೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಆಟೋ ಪೈಲಟ್ಟು ಆ್ಯಪಲ್ ಅವರು ರೂಮರ್ಸ್ ಇದು. ಆಮೇಲೆ iPhone 16 ರೂಮರ್ಸ್ ಕೂಡ ಐತೆ. ನೋಡ್ತಾರಲ್ಲ ಕೆಳಗಡೆ ಒಂದು ಬಟನ್ ಐತಂತೆ, ಆ ಒಂದು ಬಟನ್ ನಿಮ್ಮ ಒಂದು ಕ್ಯಾಮ್ರಾನ ಆಕ್ಸೆಸ್ ಮಾಡ್ಬೋದಂತೆ. ನೀವು ಮೇಲೆ ಅಂತಾರೆ ಝೂಮ್ ಇನ್ ಆಗುತ್ತೆ, ಕೆಳಗಡೆ ಅಂತಾರೆ ಝೂಮ್ ಔಟ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಫೋಟೋ, ವಿಡಿಯೋ, ಪೋರ್ಟ್ರೇಟ್ ಶಾರ್ಟ್ಸು ಏನಾದರೂ ನಿಮಗೆ ಕ್ಲಿಕ್ ಆಗುತ್ತೆ. ಮೈಂಡ್ ಬ್ಲೋಯಿಂಗ್ ಫ್ಯೂಚರ್ ಅಂತ ಹೇಳ್ಬೇಕು. ಇದೆಲ್ಲ ಜಸ್ಟ್ ರೂಮರ್ಸು. ರಿಯಲ್ ಆಗ್ತಂದರೆ ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಉಂಟು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇಂತಕ್ಕಪ್ಪ ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ ಮೋಟ್ರೋಲಾದವರು ಒಂದು ಟೀಸ್ ಮಾಡ್ತಿದ್ದಾರೆ. ನೋಡ್ತಾರಲ್ಲ ಸ್ಕ್ರೀನಲ್ಲಿ ಮೋಟ್ರೋಲಾ G24 ಇದು ಮೊಬೈಲು, ಪವರ್ ಮೊಬೈಲು. ಇದು 4G ಮೊಬೈಲ್. ನನಗೆ ಅನಿಸುತ್ತೆ 5-6 ಸಾವಿರಕ್ಕೆ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಲಾಂಚ್ ಆಗ್ತಾರಂಥದ್ದು 3ನೇ ಜಾನ್ವರಿಗೆ. ಇದ್ರ ಬಗ್ಗೆ ನಿಮಗೆ ರಿವ್ಯೂ ಬೇಕಂದ್ರೆ ಮತ್ತು ಅನ್ಬಾಕ್ಸಿಂಗ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ. ನಾನು ನಿಮಗೋಸ್ಕರ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಮುಂದಿನ ಟೆಕ್ನಿಕ್ಸ್ ಉಂಟು ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ iQOO Neo 9 Pro 5G ಇದು ಬಂದ್ಬಿಟ್ಟು 22ನೇ ಜಾನ್ವರಿಗೆ ಲಾಂಚ್ ಆಗ್ತಾ ಇರುವಂತಹದ್ದು. ಇದು ಫೆಬ್ರವರಿ ಲಾಂಚ್ ಆಗ್ತೈತೆ ಅಂತ ಹೇಳಬೇಕು. 22ನೇ ಫೆಬ್ರವರಿ. ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸತಿ ಕ್ಯಾಮ್ರಾ ಮೇಲೆ ತುಂಬ ಫೋಕಸ್ ಮಾಡಿದ್ದಾರೆ. ಏಕೆ ಇದು iQOO 12 ಕ್ಯಾಮ್ರಾ ಫೋಕಸ್ ಮಾಡಿದ್ದಾರೆ. ಇನ್ಮೇಲೆ iQOOದವರು ಫುಲ್ ಕ್ಯಾಮ್ರಾ ಮೇಲೆ ಫೋಕಸ್ ಅಂತ ನನ್ನ ಒಂದು ಅಭಿಪ್ರಾಯ. ಮುಂಚೆ ಎಲ್ಲ ಮೇನ್ ಪರ್ಫಾರ್ಮೆನ್ಸ್ ಅಂತ ಇದ್ರಿ, ಈಗ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬಗ್ಗೆ ಬರ್ತಿದ್ರೆ. ಇದು X100 ಸೀರೀಸ್, ವಿವೋ X100 ಸೀರೀಸ್ ಬೇಸ್ ಮಾಡಲು ಬಂದ್ಬಿಟ್ಟು ಇದು ಸೋನಿ ಅವರ IMX 920 ಸೆನ್ಸರ್ನ ಈ ಒಂದು iQOO Neo 9 ಯೂಸ್ ಮಾಡಿದ್ದಾರೆ. ತುಂಬ ಫ್ಲ್ಯಾಗ್ಶಿಪ್ ಸೆನ್ಸರು ಅಂತ ಹೇಳಬೇಕು. ಈ ಒಂದು ಸೆನ್ಸರು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅನಿಸುತ್ತೆ ಈ ಒಂದು ಮೊಬೈಲು 40-45 ಸಾವಿರಕ್ಕೆ ಲಾಂಚ್ ಆಗಬಹುದು ಅಂತ. ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್? ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಮೇಲೆ ಇದು ಬಂದ್ಬಿಟ್ಟು OnePlus 12R ಕಾಂಪಿಟೇಟರ್. ಹೌದು ಫ್ರೆಂಡ್ಸ್, ಇದೆರಡು ಮಧ್ಯ ಫೈಟ್ ಆಗ್ತೈತೆ. ಆಮೇಲೆ ಇದು ಬಂದ್ಬಿಟ್ಟು ಡ್ಯುಯಲ್ ಕೋರ್ ಪರ್ಫಾರ್ಮೆನ್ಸ್ ಇರುವಂಥದ್ದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಸ್ಪೆಸಿಫಿಕೇಶನ್ಸ್. ಇದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರಾಸೆಸರ್ ಇರುವಂತಹದ್ದು. ಆಮೇಲೆ ಇನ್ನೇನು ಸ್ಪೆಸಿಫಿಕೇಶನ್ಸ್ ನೀಡಿದರೆ
ಲಾಂಚ್ ಆದಮೇಲೆ ನೋಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ಇದು ಬಂದ್ಬಿಟ್ಟು ವಿವೋದವ್ರದ್ದು V30 ಸೀರೀಸು ಕಮ್ಮಿಂಗ್ ಸೂನ್ ಅಂತ ಇದು ನಿಮಗೆ ಟೀಸ್ ಮಾಡಿದ್ದಾರೆ. ನೋಡ್ತಾರಲ್ಲ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ಈ ಒಂದು ಟೀಸ್ ಮಾಡಿದ್ದಾರೆ ಏನಂದರೆ ತುಂಬ ಸ್ಲಿಮ್ ಆಗಿರುತ್ತಂತ ಮೊಬೈಲ್ ಅಂತ ಹೇಳ್ತಿದ್ದಾರೆ. ನೋಡಬೇಕು ಲಾಂಚ್ ಆದಮೇಲೆ ನನಗೆ ಅನ್ಸುತ್ತೆ 1-2 ತಿಂಗಳಲ್ಲಿ ಲಾಂಚ್ ಆಗಬಹುದು ಅಂತ. ಈ ಸತಿ ನನಗೆ ಅನಿಸುತ್ತೆ ಎಲ್ಲ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಎಲ್ಲ ಗ್ರೇಟ್ ಅಂತ ಹೇಳಬೇಕು. V ಸೀರೀಸ್ ಅಂದರೆ ಎಲ್ಲ ಕ್ಯಾಮ್ರಾನೇ ಮೇನ್ ಅಂತ ಹೇಳಬೇಕು. ನೋಡೋಣ ಇದು ಯಾವಾಗ ಲಾಂಚ್ ಮಾಡ್ತಾರೆ ಅಂತ ವಿವೋದವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಇದು. ಅದೇನೆಂದರೆ ದಿ ಡೀಲ್ ಆಫ್ ದ ಡೇ ನೋಡ್ಕೊಳ್ಳೋಣ. ದ ಡೀಲ್ ಆಫ್ ದ ಡೇ ನೋಡ್ಕೊಂಡಾಗ ನಮಗೆ ಐಕ್ಯೂ ನಿಯೋ 7 Pro 5G ಬೆಂಕಿ ಮೊಬೈಲ್ ಇದಂತಲೂ ಹೇಳಬೇಕು. ಇದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ತುಂಬ ಪವರ್ಫುಲ್ ಪ್ರಾಸೆಸರು. ಇದು 31,000ಕ್ಕೆ ಲಾಂಚ್ ಆಗ್ತೈತೆ. 31,000 ಲಾಂಚು ಮತ್ತು ಸೇಲ್ ಆಗ್ತೈತೆ. ಆದರೆ ಈಗ ಆಫರಿಂದ ಫ್ರೆಂಡ್ಸ್ 27,000ಕ್ಕಷ್ಟೇ ಸಿಗ್ತೈತೆ. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಪವರ್ಫುಲ್ ಮೊಬೈಲು ಸದ್ಯಕ್ಕೆ ಮಿಡ್ ರೇಂಜ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಬೇಕಾದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಥರನೇ ಬೆಂಕಿ ಮೈಂಡ್ ಬ್ಲೋಯಿಂಗ್ ಆಫರ್ಸ್ ಬೇಕಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್. ಆವಾಗ ನಿಮಗೆ ಕ್ರೇಜಿ ಮೈಂಡ್ ಬ್ಲೋಯಿಂಗ್ ಸೂಪರ್ ಬೆಂಕಿಯಾದ ನಿಮಗೆ ಡೀಲ್ಸು ಅದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳಬೇಕು. ಅದೇನೆಂದರೆ ಇದು ಕೂಡ ಒಂದು ತುಂಬ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ಅದೇಂತಕ್ಕಂದರೆ ಇದು ಬಂದ್ಬಿಟ್ಟು ಒಂದು ಘಟನೆ ನಡೆದೈತೆ. ಅದೆಲ್ಲಂದರೆ ಹರ್ದಿವಾಡು. ಅದೇನಂದರೆ ಒಬ್ಬ ಹುಡುಗ ಇದ್ದ ರವಿ ಅಂತ. ಅವನಿಗೆ 7 ವರ್ಷ ಆಯಿತು. ಹೌದು ಫ್ರೆಂಡ್ಸ್, ಅವನಿಗೆ 7 ವರ್ಷ ಆಯಿತು. ಅವ್ರ ಆಂಟಿ ಏನಂದರೆ ರವಿ ಅವನು ಬ್ಲಡ್ ಕ್ಯಾನ್ಸರಿಂದ ತುಂಬ ಸಫರ್ ಮಾಡ್ತಾಯಿದ್ದವನು, ಅನುಭವಿಸ್ತಿದ್ದ. ಅದಕ್ಕೇ ಅವ್ರ ಆಂಟಿ ಏನು ಮಾಡಿದ್ರೆ ಗಂಗಾ ನದಿಲಿ 5 ನಿಮಿಷ ಮುಳುಗಿಸಿದ್ರೆ ಅದು ಹೋಗುತ್ತೆ ಅಂತ ಅವ್ರ ಮೈಂಡಲ್ಲಿ ಬಂದಿರೋ ಗೊತ್ತಿಲ್ಲ. ಆದರೆ ನೆಕ್ಸ್ಟ್ ಏನು ನಡೆದೈತೆ ಅಂದರೆ ತುಂಬ ಶಾಕಿಂಗ್ ಕೂಡ ಬ್ಯಾಡ್ ನ್ಯೂಸ್ ಇದು. ಅದೇಂತಕ್ಕಂದರೆ ಇದು ಗಂಗೆ ನದಿ ಕರ್ಕೊಂಡೋಗಿ ಇದು ಬಂದ್ಬಿಟ್ಟು ರವಿನ 5 ನಿಮಿಷ ಹುಡುಗನ ಮುಳ್ಸಿದ್ರು. ಆದರೆ ಜನರು ನೋಡಿದ್ರು ಏನು ಮೂಮೆಂಟ್ ಇಲ್ಲ ಮಗುದು ಅಂತ ನೋಡಿದ್ರೆ ಅವನು ಸಾವನ್ನ ಒಪ್ಪಿದ್ದಾನೆ. ತುಂಬ ಬ್ಯಾಡ್ ನ್ಯೂಸ್ ಅಂತಲೂ ಹೇಳಲೇಬೇಕು. ಆ ಹುಡುಗ ಡೆತ್ ಆಗಿದ್ದಾನೆ. ತುಂಬ ಬ್ಯಾಡ್ ನ್ಯೂಸು. ಆಮೇಲೆ ಇದು ಏನಾಗೈತಿ ಈ ಆಂಟಿಗೂ ಗೊತ್ತಿಲ್ಲ ನನಗೂ. ಇದು ಮಗು ಸತ್ತೈತೆ ಅಂತ ಬೇಜಾರು ಪಡ್ತಾಯಿಲ್ಲ, ಆದರೆ ಖುಷಿಯಾಗಿ ನಗ್ತಿದ್ದಾರೆ. ನೋಡ್ತಾರಲ್ಲ ವಿಡಿಯೋ ತೋರಿಸ್ತಾರೆ ನಿಮಗೆ. ಹೌದು, ಇದು ಸೈಕೋ ಆಗ್ಬಿಟ್ರೆ ಏನು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಈ ಥರ ಮಾಡಿದ್ದಾರೆ ಈ ಹುಡುಗಂಗೆ. ಬೇರೆ 7 ವರ್ಷ ಅದು ಚಿಕ್ಕ ಹುಡುಗ. ಬ್ಯಾಡ್ ನ್ಯೂಸ್ ಅಂತಲೂ ಹೇಳಲೇಬೇಕು. ಅದಕ್ಕೆ ಪೊಲೀಸವರು ಇವ್ರ ಆಂಟಿನ ಅರೆಸ್ಟ್ ಮಾಡಿದ್ದಾರೆ. ತುಂಬ ಬ್ಯಾಡ್ ನ್ಯೂಸು. ಈ ಒಂದು ನ್ಯೂಸ್ ಕೇಳಿ ನಿಮ್ಮ ಒಂದು ಅಭಿಪ್ರಾಯವೇನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸನ್ನು ತಿಳಿಸಿ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮ್ಮದು ಟೆಕ್ ನ್ಯೂಸ್ ಇಷ್ಟ ಆಗಿದ್ರೆ ದಯವಿಟ್ಟು ಟೆಕ್ ವಿತ್ ಬ್ರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ಥರ ಟೆಕ್ ನ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ ತುಂಬ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡವನ್ನು ಉಳಿಸಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋನ ಮುಗಿಸೋದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.